19,640 ಏನೋ ಬಂದಿದೆ ಅಂತ ಕೇಳ್ದೆ ನಾನು ರ್ಯಾಂಕ್ ನಿಮ್ದು. ಎಸ್ ಸರ್, 1960. ಕಂಗ್ರಾಚುಲೇಷನ್ಸ್ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ವೆರಿ ಗುಡ್. ಸೊ ಹೇಗೆ ಅಚೀವ್ ಮಾಡಿದ್ರು, ವಾಟ್ ಇಸ್ ದ ಸಕ್ಸಸ್ ಜರ್ನಿ? ನಂದು ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಅಲ್ಲಿ ನಾನು 8 to 5 ಕಾಲೇಜ್ ಹೋಗ್ತಿದ್ದೆ. ಆಮೇಲೆ ನಾನು ಯಾವ ಕಾನ್ಸೆಪ್ಟ್ ನನಗೆ ವೀಕ್ ಇದು ಅವು PW ಲೆಕ್ಚರ್ಲಿಂದ ಫಾಲೋ ಮಾಡಿದ್ದೆ. ಓಕೆ. ಆಮೇಲೆ ಲಾಸ್ಟಿಗೆ ನಾನು PW ಕನ್ನಡ ಕ್ರ್ಯಾಶ್ ಕೋರ್ಸಿಗೆ ಜಾಯ್ನ್ ಆಗಿದ್ದೆ ಸರ್. ಕ್ವಿಕ್ ರಿವಿಷನ್ ಸಲಕ್ಕೆ, ಸ್ವಲ್ಪ ಕ್ವಶನ್ ಪ್ರಾಕ್ಟೀಸ್ ಸಲಕ್ಕೆ, ಇಷ್ಟೇ ಸರ್. ಸಾರ್ಥಕ್ ಕ್ರಾಶ್ ಕೋರ್ಸ್ ಹೇಗ್ ವರ್ಕ್ ಆಯ್ತು ನಿಮ್ಗೆ? ಯೂಸ್ ಆಯ್ತಾ ಚೆನ್ನಾಗೆ ಕ್ರಾಶ್ ಕೋರ್ಸ್? ಅರ್ಥ ಆಗಿದೆ ಎಲ್ಲ? ಹಾ ಸರ್, ಸ್ವಲ್ಪ ಕ್ವಶನ್ ಪ್ರಾಕ್ಟೀಸ್ KCT ಲೆವೆಲ್ ಕ್ವಶನ್ ಪ್ರಾಕ್ಟೀಸ್ ಸಲಕ್ಕೆ ಯೂಸ್ ಆಗಿದ್ದೆ ಸರ್. ಕ್ವಿಕ್ ಓಕೆ, ರಿವಿಷನ್ ಸಲಕ್ಕೆ, ಲಾಸ್ಟಿಗೆ ಟೆಸ್ಟ್ ರಿವಿಷನ್ ಮಾಡ್ಲಿಕ್ಕೆ. ಗುಡ್, ವೆರಿ ಗುಡ್. ಏನ್ ಆಗ್ಬೇಕಂತ ಇದ್ದೀರಾ ನೀವು ಮುಂದೆ? ನಂದೀಗ ಮುಂದೆ ಇಂಜಿನಿಯರಿಂಗ್, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕಂತ. ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಜಾಸ್ತಿ ಇಂಟ್ರೆಸ್ಟ್ ನಿಮ್ಗೆ? ಎಸ್ ಸರ್, IT. IT ಫೀಲ್ಡ್. ನೈಸ್, ವೆರಿ ಗುಡ್, ವೆರಿ ಗುಡ್. ಯಾಕಿದೆ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಅವೆಲ್ಲ ಬೇಡ ಅನ್ಕೋತಾ ಇದೀರಾ? ಇಲ್ಲ ಸರ್, ನಂಗೆ CS ಫೀಲ್ಡ್ ಭಾಳ. CS ಫೀಲ್ಡ್ ಜಾಸ್ತಿ ಇಷ್ಟ? ಎಸ್ ಗುಡ್. ಸರ್. ಏನ್ ಚಾಲೆಂಜಸ್ ಫೇಸ್ ಮಾಡಿದೀರಾ ಈ ರ್ಯಾಂಕ್ ಪಡೆಯೋದಕ್ಕೆ ನೀವು PUC ಅಲ್ಲಿ? ಎನಿ ಫಸ್ಟ್ ಆಫ್ ಆಲ್ ಫಸ್ಟ್ ಇಯರ್ ಅಲ್ಲಿ ಬ್ಯಾಕ್ಲಾಗ್ ಭಾಳ ಇದೆ ಸರ್. ಅದು ಓಕೆ, ಕವರ್ ಮಾಡೋದು ಸೆಕೆಂಡ್ PU ಅಲ್ಲಿ ಭಾಳ ಇದು ಹಾರ್ಡ್ ಆಗಿತ್ತು. ಅಂದರೂ ಸ್ವಲ್ಪ ಟೈಮ್ ಇದು ಹಾರ್ಡ್ ವರ್ಕ್ ಮಾಡಿ ಲಾಸ್ಟಿಗೆ ಸ್ವಲ್ಪ ಟೈಮ್ ತೆಗೆದು ಅವು ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಮಾಡಿದ್ವಿ. ಕ್ವಶನ್ ಪ್ರಾಕ್ಟೀಸ್ ಮೇನ್, ಫಿಸಿಕ್ಸ್ ಅಲ್ಲಿ ನ್ಯೂಮೆರಿಕಲ್ಸ್ ಅವೆಲ್ಲ, ಮತ್ತೆ ಈ ನ್ಯೂಮೆರಿಕಲ್ ಸಾಲ್ವ್ ಮಾಡೋದು. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಿ ಸ್ವಲ್ಪ ಹಾರ್ಡ್ ಆಗಿತ್ತು ಸರ್. NCERT ಮಾಡಿದ ಬಳಿಕ ಸ್ವಲ್ಪ ರೀಡಿಂಗ್ ಹೊಡೆಯೋಣ, ಸ್ವಲ್ಪ ಈಸಿ ಆಗ್ಬಿಡ್ತು. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿವಿಷನ್ ಮಾಡೋಣ ಆಯ್ತು ಸರ್. ಹಂಗೆ ವೆರಿ PYQ ಮಾಡಿದ್ವಿ. ವೆರಿ ಗುಡ್, ವೆರಿ ಗುಡ್. ಎಷ್ಟು ಅವರ್ ಓದ್ತಾ ಇದ್ರಿ ನೀವು ಪರ್ ಡೇ? 12 hours, 14 hours ತನಕ ಓದ್ತಿದ್ದೆ ಸರ್. ಇನ್ಕ್ಲೂಡಿಂಗ್ ಕಾಲೇಜ್ ಅವರ್ಸಾ? ಎಸ್ ಸರ್. ಗುಡ್, ವೆರಿ ಗುಡ್. ನೀವು ಇವಾಗ ಬೋರ್ಡ್ ಎಕ್ಸಾಮಿನೇಷನ್ಸ್ ನ ಮತ್ತು ಎಂಟ್ರೆನ್ಸ್ ನ ಹೇಗ್ ಬ್ಯಾಲೆನ್ಸ್ ಮಾಡಿದ್ರಿ? ನೈಸ್ ನಾನು ರ್ಯಾಂಕ್ ಬಂದು ಫಸ್ಟ್ PUC ಸೆಕೆಂಡ್ PUC ಅಲ್ಲಿ ನಾನು ಮೇನ್ಲಿ JW ಮತ್ತೆ KCT ಮೇಲೆ ಫೋಕಸ್ ಮಾಡಿದ್ದೆ ಸರ್, ಓಕೆ, ಕಾನ್ಸೆಪ್ಟ್ ಕ್ಲಿಯರ್ ಮಾಡೋದು. ನಾನು ಲಾಸ್ಟ್ ಸೆಕೆಂಡ್ PUC ಲಾಸ್ಟ್ 2-3 ಮಂತ್ಸ್ ಹೊಡೆದಾಗ ಬೋರ್ಡ್ ಎಕ್ಸಾಮ್ ಮೇಲೆ ಫೋಕಸ್ ಮಾಡಿದೆ. ನಮ್ ಕಾಲೇಜ್ ಮೆಟೀರಿಯಲ್ ಫಾಲೋ ಮಾಡಿದೆ ಸರ್. ಹಾಗೆ ಮತ್ತ PYQ ಹೆಂಗ ಬೋರ್ಡ್ ಎಕ್ಸಾಮಿಗೆ ಬಹಳ ರಿಪೀಟೆಡ್ ಕ್ವಶನ್ಸ್ ಬರುತ್ತೆ, ಸೊ ಹೌದು. PYQ ಮೇಲೆ ಫೋಕಸ್ ಮಾಡಿದೆ ಸರ್. ಅದರಿಂದ 2-3 ಮಂತ್ಸ್ ನಲ್ಲಿ ನಾನು ಬೋರ್ಡ್ ಎಕ್ಸಾಮ್ ಕ್ಲಿಯರ್ ಆಗಿ ಇದು ಪೂರಾ ರಿವಿಷನ್ ಇದೆ ಎಲ್ಲ ಓಕೆ, ಪ್ರಿಪರೇಷನ್ ಗುಡ್, ಮಾಡಿದ್ವಿ. ಗುಡ್. ಯಾವ ಸಬ್ಜೆಕ್ಟ್ಸ್ ನಿಮ್ಗೆ ಟಫ್ ಅಂತ ಅನಿಸ್ತಪ್ಪ ನೀವು ಪ್ರಿಪೇರ್ ಆಗ್ಬೇಕಾದ್ರೆ? ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿಯಲ್ಲಿ ನನಗೆ ಕೆಮಿಸ್ಟ್ರಿ ಆರ್ಗ್ಯಾನಿಕ್ ಸ್ವಲ್ಪ ಟಫ್ ಆಗಿತ್ತು ಸರ್. ಯಾವುದು? ಕೆಮಿಸ್ಟ್ರಿ ಆರ್ಗ್ಯಾನಿಕ್. ಕೆಮಿಸ್ಟ್ರಿ ಆರ್ಗ್ಯಾನಿಕ್. ಹಾ. ಎಸ್. ವಾಟ್ ಅಬೌಟ್ ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್? ಮ್ಯಾಥಮೆಟಿಕ್ಸ್ ನನ್ನ ಫೇವರೇಟ್ ಸಬ್ಜೆಕ್ಟ್ ಇದೆ ಸರ್. ವೆರಿ ಗುಡ್, ವೆರಿ ಗುಡ್, 10th CBSE ಅಲ್ಲಿ ನಂದು 97 ಬಂದಿದೆ ಮ್ಯಾಥಮೆಟಿಕ್ಸ್ ಅಲ್ಲಿ. ಸೂಪರ್. ನಾ ಫಿಸಿಕ್ಸ್ ಏನ್ ಕಷ್ಟ ಅನ್ಸ್ಲಿಲ್ವಾ ನಿಮಗೆ? ಇಲ್ಲ ಸರ್, ಅದು ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಸ್ವಲ್ಪ ಕ್ವಶನ್ ಪ್ರಾಕ್ಟೀಸ್ ಮಾಡಿದೆ ಬಹಳ, ಓಕೆ, ರೆಗ್ಯುಲರ್ ರಿವಿಷನ್ ಮಾಡಿದೆ ಫಾರ್ಮುಲಾಗಳು, ಸೊ ಅದು ಟಫ್ ಆಗಿದೆ.